ಇದು ಫ್ರಂಟ್ ಬಂದು ಸ್ವೀಟ್ ಹಾರ್ಟ್ ನೆಕ್ಕು, ಶೋಲ್ಡರಿಂದ ಆರ್ಮ್ ಕಡೆಗೆ ಪೈಪಿಂಗ್ ಬರುತ್ತೆ, ಓಪನ್ ಕಾಣಿಸುತ್ತೆ, ಜಾಯಿಂಟ್ ಕಾಣಿಸೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಬ್ಯಾಕು ಕ್ಲೋಸ್ ನೆಕ್ ಕೊಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಫ್ರಂಟು ಸ್ವೀಟ್ ಹಾರ್ಟ್ ನೆಕ್ ಇದು. ಇದ್ರ ಕಟಿಂಗ್ ವಿಡಿಯೋನ ತೋರಿಸ್ತೀನಿ ಈಗ. ಬ್ಯಾಕ್ ಬ್ಲೌಸ್ ನೆಕ್ ಲೆಂತ್ ಬಂದು 14 ಇಂಚಸ್ಸು, 1 ಇಂಚ್ ಆ್ಯಡ್ ಮಾಡಿಕೊಂಡು 15 ಇಂಚಸ್ಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಈಗ ಶೋಲ್ಡರ್ ಬಂದು 7 ಇಂಚಸ್ಸು, ಆರ್ಮ್ ಡೌನ್ ಅಷ್ಟೇ 7 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ 2 ಪಾಯಿಂಟ್ನ ಎಲ್ ಶೇಪಲ್ಲಿ ಡ್ರಾ ಮಾಡ್ಕೋಬೇಕು. ಎಲ್ ಶೇಪಲ್ಲಿ ಡ್ರಾ ಮಾಡಿಕೊಂಡು ಇಲ್ಲಿ 1 ಇಂಚು ಕಾರ್ನರಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡಿ, ಈಗ ಚೆಸ್ಟು ರೌಂಡ್ ಬಂದು 9.5 ಇದೆ. 9.5ಗೆ ಮಾರ್ಕ್ ಮಾಡಿ ಇದನ್ನು ಕರ್ವ್ ಶೇಪ್ನ ಡ್ರಾ ಮಾಡ್ಕೋಬೇಕು ಆರ್ಮ್ ಕಡೆ. ಈಗ ಶೋಲ್ಡರ್ಗಿಂತ ಮೇಲ್ಗಡೆ ನಾವು 6 ಇಂಚಸ್ಗೆ ನಾವು ಆರ್ಮ್ ಡೌನ್ ಏನು ಮಾರ್ಕ್ ಮಾಡಿದ್ದೀವಿ ಅದಕ್ಕಿಂತ 1 ಇಂಚ್ ಕಮ್ಮಿಗೆ 6 ಇಂಚಸ್ಗೆ ಇನ್ನೊಂದು ಲೈನ್ ಹಾಕ್ಕೋಬೇಕು ಮೇಲ್ಗಡೆಗೆ. ಹಾಕ್ಕೊಂಡು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಬಟ್ಟೆನ ಸಪ್ರೇಟ್ ಮಾಡ್ಕೋಬೇಕು, ಎಕ್ಸ್ಟ್ರಾ ಬಂದಿರೋದನ್ನು ಮಾಡಿಕೊಂಡು. ಈಗ ಶೋಲ್ಡರ್ ಪಾಯಿಂಟ್ ನಾವು ಫಸ್ಟ್ ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಸರಿಯಾಗಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ಥರ ಮಡ್ಚ್ಕೊಂಬಿಟ್ಟು ಬ್ಯಾಕ್ ಸೈಡ್ಗೆ ಮಡ್ಚ್ಕೊಳ್ಳಿ ಇದನ್ನು. ಈಗ ಸೈಡ್ಸು ಮತ್ತು ಆರ್ಮನ್ನ ಕಟ್ಟಿಂಗ್ ಮಾಡ್ಕೋಬೇಕು. ಇವಾಗ ಇದನ್ನು ಕಟ್ಟಿಂಗ್ ಮಾಡಿಕೊಂಡು ನೋಡಿ, ಈ ಥರ ಓಪನ್ ಮಾಡಿದಾಗ ನಮಗೆ ಲೆಂತು ಜಾಸ್ತಿ ಕಾಣುತ್ತೆ ಬ್ಯಾಕ್ ಶೋಲ್ಡರಿಂದ ನೆಕ್ ಕಡೆಗೆ. ನಾವು ಫಸ್ಟು ಮಾರ್ಕ್ ಮಾಡಿರೋ ಶೋಲ್ಡರ್ ಲೈನ್ಗೆ 1 ಇಂಚು ಡೌನ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ನೆಕ್ನ ಇಲ್ಲಿ ಹೈ ನೆಕ್ಕಲ್ಲಿ ಕಟ್ಟಿಂಗ್ ಮಾಡ್ತಿರೋದು. ಈ ಸ್ವಲ್ಪ ಕಾರ್ನರ್ ಪಾಯಿಂಟ್ಗೆ ಕ್ರಾಸ್ ಆಗಿ ಕರ್ವ್ ಶೇಪಲ್ಲಿ ಡ್ರಾ ಮಾಡ್ಕೋಬೇಕು. ಇಲ್ಲಿ ಶೋಲ್ಡರ್ ಲೆಂತು 3 ಇಂಚು ತಗೊಂಡಿದ್ದೀನಿ. 3 ಇಂಚಿಗೆ ನೆಕ್ ವಿಡ್ತ್ ಬಂದು 1 ಇಂಚು, ಶೋಲ್ಡರ್ ಲೆಂತ್ ಬಂದು 3 ಇಂಚು. ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಐ ನೆಕ್ಕಲ್ಲಿ ಈ ಕಾರ್ನರ್ವರೆಗೂ ಇದನ್ನು ಕರ್ವ್ ಶೇಪಲ್ಲಿ ಡ್ರಾ ಮಾಡ್ಕೋಬೇಕು. ಈಗ ಅದನ್ನು ಕಟ್ ಮಾಡಿ ಇಟ್ಕೋಬೇಕು. ನೆಕ್ನ ಈ ಥರ ಕಟ್ ಮಾಡ್ಕೊಂಬಿಟ್ಟು ನಿಮಗೆ ಬೇಕಾದರೆ ನೀವು ಬ್ಯಾಕ್ ಸೈಡಲ್ಲಿ ಬೇರೆ ಯಾವುದನ್ನ ಶೇಪ್ ಕೊಡ್ಬೋದು. ನಾನು ಇಲ್ಲಿ ಕೊಡ್ತಾ ಇಲ್ಲ, ಜಸ್ಟ್ ಕ್ಲೋಸ್ ನೆಕ್ಕು, ಅದು ಚೆನ್ನಾಗಿರುತ್ತೆ. ಈಗ ಫ್ರಂಟ್ ಬಂದು ಆರ್ಮ್ ಡೌನ್ ಶೇಪ್ ಕಟ್ ಮಾಡ್ಕೊಂಡ್ಬಿಟ್ಟು ಪ್ರಿನ್ಸಸ್ ಕಟ್ನ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 3 ಇಂಚಸ್ಗೆ 1 ಪಾಯಿಂಟು, 1.5 ಇಂಚಿಗೆ ಇನ್ನೊಂದು ಪಾಯಿಂಟ್ ಹಾಕ್ಕೊಂಡು ಚೆಸ್ಟ್ ಪಾಯಿಂಟ್ನ ಇಲ್ಲಿ 11 ಇಂಚಸ್ಗೆ ಮಾರ್ಕ್ ಮಾಡಿ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ನೆಕ್ ವಿಡ್ತು 4 ಇಂಚಸ್ನ ಕಟ್ ಮಾಡಿದ್ದೀನಿ. ಸ್ವೀಟ್ ಹಾರ್ಟ್ ನೆಕ್ಕು ಸ್ವಲ್ಪ ವೈಡ್ ಆಗಿ ಬರುತ್ತೆ ಫ್ರಂಟಲ್ಲಿ. 7 ಇಂಚಸ್ಸು ಫ್ರಂಟ್ ನೆಕ್ಕು. ನೋಡಿ, ಈ ಥರ ನೆಕ್ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಇಲ್ಲೂ ಸಹ ಬೇರೆ ಶೇಪ್ನ ಡ್ರಾ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ಅದು ಚೆನ್ನಾಗಿರುತ್ತೆ. ಇದು ಟ್ರೈ ಮಾಡಿ ಫ್ರೆಂಡ್ಸ್ ಒಂದು ಸತಿ ಈ ಡಿಸೈನ್ನ, ತುಂಬ ಚೆನ್ನಾಗಿರುತ್ತೆ. ಕಂಫರ್ಟಾಗಿರಬೇಕು ಅಂದರೆ ಶೋಲ್ಡರ್ ಇಂಪಾರ್ಟೆಂಟು. ನೀವು ಎಷ್ಟು ಶೋಲ್ಡರ್ನ ಲೆಂತ್ನ ನೋಡ್ತೀರೋ ಆ ಥರ ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಈ ಥರ ಪೈಪಿಂಗ್ ರೆಡಿ ಮಾಡಿರೋದು ಲೈನಿಂಗ್ಗೆ ನಾನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೆಕ್ ಏನು ನಾವು ಕಟ್ ಮಾಡಿದ್ದೀವಿ ಸೇಮ್ ಅದೇ ಥರ ಪೈಪಿಂಗ್ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮೇನ್ ಪೀಸ್ಗೆ ಇಟ್ಕೊಂಡು ಉಲ್ಟಾದಲ್ಲಿ ಇಟ್ಕೊಂಡು ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಪೈಪಿಂಗು ಒಳಗಡೆ ಹೋಗಬೇಕು. ನಮಗೆ ಈ ಥರ ಪೈಪಿಂಗ್ ಒಳಗಡೆ ಇರಬೇಕು. ಮೇಲ್ಗಡೆ ಏನು ಸ್ಟಿಚ್ ಕಾಣುತ್ತೆ ನಮಗೆ, ಆ ಸ್ಟಿಚ್ ಮೇಲೆ ಒಂದು ಹೊಲಿಗೆನ ಹಾಕ್ಕೋಬೇಕು. ನೋಡಿ, ನಮಗೆ ಹೊಲಿಗೆ ಕಾಣಿಸುತ್ತೆ ಪೈಪಿಂಗ್ ಒಳಗಡೆ ಹೋದಾಗ. ಆ ಸ್ಟಿಚ್ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿರುತ್ತೆ. ಈ ಥರ ಹಾಕ್ಕೊಂಬಿಟ್ಟು ಇದನ್ನು ಇವಾಗ ಸ್ವಲ್ಪ ನ್ಯಾಚಸ್ ಹಾಕ್ಕೊಂಡು ಟರ್ನ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ನ್ಯಾಚಸ್ ಹಾಕ್ಕೊಂಡು ಟರ್ನ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ನೆಕ್ಕು. ಒಂದು ಸತಿ ಟ್ರೈ ಮಾಡಿ. ಬ್ಯಾಕಲ್ಲಿ ಇನ್ನೂ ಬೇರೆ ಶೇಪ್ ಏನಾರ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನನಗೆ ಕಸ್ಟಮರು ಬೇಡ ಅಂತ ಹೇಳಿದರು, ಕ್ಲೋಸ್ ನೆಕ್ ಬೇಕು ಅಂತ.
ಅದಕ್ಕೆ ನಾನು ಶೇಪ್ ಕೊಡ್ತಾ ಇಲ್ಲ. ಪೈಪಿಂಗ್ ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಸೈಡ್ಗೆ ಒಂದು ಸ್ಟಿಚ್ ಮಾಡಿಕೊಂಡು ನೋಡಿ, ಈಗ ನಮಗೆ ಪೈಪಿಂಗ್ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಈಗ ಫ್ರಂಟು ಅಷ್ಟೇ ನಾನು ಪೈಪಿಂಗ್ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಟರ್ನ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇನ್ವಿಸಿಬಲ್ ಪೈಪಿಂಗ್ ಸಿಗುತ್ತೆ ಫ್ರೆಂಡ್ಸ್ ಈ ಥರ ಸ್ಟಿಚ್ ಮಾಡಿದಾಗ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದು ಸತಿ. ಇವಾಗ ಇದು ಟ್ರೆಂಡಲ್ಲಿರೋ ನೆಕ್ ಡಿಸೈನಲ್ಲಿ ಇದು ತುಂಬ ಟ್ರೆಂಡ್ ಇದೆ. ಈ ನೆಕ್ ಡಿಸೈನು ಸಣ್ಣ ಇರೋರಿಗೆ, ದಪ್ಪ ಇರೋರಿಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ. ಸಣ್ಣ ಇರೋರಿಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಫ್ರಂಟು ಪ್ರಿನ್ಸಸ್ ಕಟ್ ಕೊಟ್ಟಿದ್ದೀನಿ. ನೀವು ಬೇಕಂದರೆ ನಾರ್ಮಲ್ ಕಟ್ಟಿಂಗನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ, ಈಗ ರೆಡಿ ಆಯ್ತಲ್ಲ, ನಮಗೆ ಫ್ರಂಟ್ ರೆಡಿ ಆಗುತ್ತೆ. ಇದು ಅಷ್ಟೇ, ಎರಡೂ ಕಡೆಯಿಂದ ಇನ್ವಿಸಿಬಲ್ ಪೈಪಿಂಗ್ ಕೊಡ್ತಾ ಇದ್ದೀನಿ. ಈಗ ನೋಡಿ, ನಮಗೆ ಪೈಪಿಂಗ್ ರೆಡಿ ಆಯ್ತಲ್ವ, ನ್ಯಾಚಸ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋದು ಅಷ್ಟೇ. ಇದೂ ಪೈಪಿಂಗ್ ಪಕ್ಕದಲ್ಲೇ ಲೈನಿಂಗ್ ಸೈಡ್ ಸ್ಟಿಚ್ ಹಾಕ್ಕೋಬೇಕು. ಬಾಡಿ ಕ್ಲಾತ್ ಸೈಜ್ ಕಡೆ ಹಾಕಬಾರ್ದು, ಲೈನಿಂಗ್ ಕಡೆ ಸ್ಟಿಚ್ ಹಾಕ್ಕೋಬೇಕು. ಇದನ್ನು ನೋಡಿ, ಇವಾಗ ಶೋಲ್ಡರ್ನ ನಾವು ಫಸ್ಟ್ ಮಾರ್ಕ್ ಏನಿದೆ ಅಲ್ಲಿ ಜಾಯಿಂಟ್ ಒಂದು ನ್ಯಾಚ್ ಹಾಕ್ಕೋಬೇಕು. ಆ ನ್ಯಾಚ್ ಹತ್ರ ಈ ಫ್ರಂಟ್ ಪೀಸ್ನ ಲೈನಿಂಗಿಗೆ ಮಾತ್ರ ಅಟ್ಯಾಚ್ ಮಾಡ್ಕೋಬೇಕು. ಬಾಡಿ ಫುಲ್ ಅಟ್ಯಾಚ್ ಮಾಡ್ಕೋಬಾರ್ದು, ಲೈನಿಂಗ್ ಮಾತ್ರ ಅಟ್ಯಾಚ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಲೈನಿಂಗಿಗೆ ಮಾತ್ರ ಫ್ರಂಟ್ನ ಅಟ್ಯಾಚ್ ಮಾಡ್ಕೋಬೇಕು. ನಾವು ನ್ಯಾಚ್ ಹಾಕ್ಕೊಂಡಿದ್ದೀವಲ್ಲ, ಆ ನ್ಯಾಚ್ ಸರಿಯಾಗಿ ಫ್ರಂಟು ಸೆಟ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ಎರಡು ಕಡೆಯೂ ಅಷ್ಟೇ. ನಮಗೆ ಒಳಗಡೆ ಸ್ಟಿಚ್ ಇರುತ್ತೆ, ಬಟ್ ಮೇಲ್ಗಡೆ ಸ್ಟಿಚ್ ಕಾಣೋದಿಲ್ಲ. ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ಇದನ್ನು ನೀವು. ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಾಮೆಂಟ್ ಹಾಕಿ. ನೋಡಿ, ಈ ಥರ ಕಟಿಂಗ್ ಮಾಡ್ಕೋಬೇಕು, ಈ ಥರ ಅಟ್ಯಾಚ್ ಮಾಡ್ಕೋಬೇಕು ಶೋಲ್ಡರು. ನೋಡಿ, ಇವಾಗ ಆರ್ಮ್ ಸೈಡ್ ಕಡೆ ನಮಗೆ ಕರೆಕ್ಟಾಗಿ ನೀಟಾಗಿ ನೋಡಿ, ಆ ಎಕ್ಸ್ಟ್ರಾ ಏನಿದೆ ಅದು ಆರ್ಮ್ ಸೈಡ್ಗೆ ಪೈಪಿಂಗ್ ಕಾಣಿಸುತ್ತೆ. ಜಾಯಿಂಟ್ ಕಾಣೋದಿಲ್ಲ, ಅದು ಓಪನ್ ಇರುತ್ತೆ. ತುಂಬ ಯೂನಿಕ್ಕಾಗಿರುತ್ತೆ ಡಿಸೈನ್. ಅದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನಾನು ಆಲ್ಮೋಸ್ಟ್ ಇದು 7th ಬ್ಲೌಸು ಸ್ಟಿಚ್ ಮಾಡ್ತಿರೋದು. ಇಷ್ಟು ದಿವಸ ವಿಡಿಯೋ ತೆಗಿಯೋಕ್ಕೆ ಟೈಮ್ ಇಲ್ಲ. ಅದನ್ನು ತೆಗೆದಿದ್ರೂ ಒಂದೊಂದು ಸತಿ ಡಿಲೇಟ್ ಮಾಡಿದ್ದೀನಿ, ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ದಿರ. ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಬಿಟ್ಟು ಫ್ರಂಟ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೆಂಟ್ರನ್ನ ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈಗ ಫ್ರಂಟ್ ಆ್ಯಂಡ್ ಬ್ಯಾಕ್ ಮತ್ತು ಫಿನಿಶಿಂಗ್ ಕೊಟ್ಟು ಉಕ್ಸ್ ಪಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡಿಕೊಂಡು ಇದನ್ನು ಈಗ ಸೈಡ್ಸ್ನ ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಸ್ಲೀವ್ ಅಟ್ಯಾಚ್ ಆದಮೇಲೆ ಜಾಯಿಂಟ್ಸ್ನ ಸೈಡ್ ಜಾಯಿಂಟ್ ಹಾಕ್ಕೋಬೇಕು. ಈಗ ನೋಡಿ, ಹೆಚ್ಚು ಕಮ್ಮಿ ಚೆಕ್ ಮಾಡ್ಕೋಬೇಕು ಒಂದು ಸತಿ ಫ್ರಂಟಲ್ಲಿ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ನೀವು ಟ್ರೈ ಮಾಡಿ. ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ಇದನ್ನು ನಾನಿಲ್ಲಿ 33 ಇದೆ ಚೆಸ್ಟ್ ಸೈಜು, ವೆಸ್ಟ್ ಸೈಜು, ಅದನ್ನ ನೋಡಿಕೊಂಡು ಫಿಟ್ಟಿಂಗ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಫಿನಿಶಿಂಗ್ ಆದಮೇಲೆ ಒಂದು ಸತಿ ಬ್ಲೌಸ್ನ ನೋಡಿ. ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.